ಪಂಚಮಿಯ ಈ ಸಂಜೆಯಲ್ಲಿ ನಾವು JCSEಯ ಸುಂದರ ಸಭಾಂಗಣದಲ್ಲಿ ಸೇರಿದ್ದೇವೆ. ಉತ್ತರಾಯಣ ಮೊದಲ ಆವೃತ್ತಿಯ ಕಲೆ ಸಂಗೀತದ ಉತ್ಸವದ ಆಚರಣೆಗೆ ಉದ್ಘಾಟನಾ ಸಮಾರಂಭಕ್ಕೆ ಈಗಾಗಲೇ ಮುಖ್ಯ ಆಗಮಿಸಿದ್ದಾರೆ. ಮುನ್ನ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು, ಮಾಜಿ ಭಾರತ ಸರ್ಕಾರ ಶ್ರೀಯುತ ರವಿ ಜೋಶಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಕೃಷ್ಣ ಶರ್ಮಾರವರನ್ನು ವೇದಿಕೆಗೆ ಅವರನ್ನ ಗೌರವಪೂರ್ವವಾಗಿ ನಮ್ಮೆಲ್ಲ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ನಿಮಿಷ ಶ್ರೀಯುತ ಯದುವೀರ್ ಕೃಷ್ಣದ ಮಾನಸ ನಯನರವರು ನೆರವೇರಿಸಿಕೊಡಲಿದ್ದಾರೆ. ದಿಕ್ಕು ಬದಲಿಸುವಂತಹ ಒಂದು ಸಂದರ್ಭ ಅಂತಲೂ ನಾನು ಭಾವಿಸ್ತೀನಿ. ಕಲ್ಚರ್ ಈ ಒಂದು ಸಮುಚ್ಚಯದಲ್ಲಿನ ಒಂದು ವಿಶಿಷ್ಟ ಸಾಧ್ಯತೆ ಏನು ಅಂತಂದ್ರೆ, ಎಲ್ಲ ಕಲೆಗಳು, ಸಾಹಿತ್ಯ ಒಂದೆಡೆ ಸೇರಿ ಅದು ಬೇರೆ ಬೇರೆ ಮಗ್ಗುಲುಗಳಾಗಿ ಹರಿಯುವ ಸಾಧ್ಯತೆ ಇರುವಂತಹದ್ದು. ಮಟ್ಟದಲ್ಲಿ ಖ್ಯಾತರಾದ ನಾಟಕ ನಿರ್ದೇಶಕರು, ಕನ್ನಡದ ಪ್ರಮುಖ ವಿದ್ಯಾರ್ಥಿಗಳಾಗಿದ್ದು 50 ವರ್ಷಗಳ ಅಥವಾ 5 ದಶಕಗಳಿಗೂ ಹೆಚ್ಚಿನ ಕಾಲ ಇವರು ನಾಟಕ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. 2 ಕಾವ್ಯ ಸಂಕಲನ ಮಾಡಿರುವಂತವರು ಶ್ರೀಯುತ ಪ್ರಸನ್ನಾರವರು. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾದ್ರೇನೆ ನಾವು ನೋಡಬಹುದು ಹೇಗೆ ಖಾದಿ ಜೀವನಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚರಕ ಇವರ ಪರಿಕಲ್ಪನೆಯ ಫಲವಾಗಿದೆ. ಸುಂದರ ಕಾರ್ಯಕ್ರಮ, ಸಂಸ್ಕೃತಿಯನ್ನು ನೆನೆದು ನಾನು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಸಂಸ್ಕೃತಿಗೂ ಇರುವ ಸಂಬಂಧ ಏನು ಅನ್ನೋದನ್ನ ಕುರಿತು 4 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರಿಗೂ ಸಂಸ್ಕೃತಿ ಅನ್ನುವುದು ಒಂದು ಗಿಡವಾದರೆ, ಕಲೆ ಅನ್ನೋದು ಅದರ ಒಳಗಿನಿಂದ ಅರಳಿ ಬರುವ ಹೂವು. ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯರವರು ಎಲ್ಲರ ಪರಿಚಯವಾಗಿದೆ. ಪುಟ್ಟದೊಂದವಾಗಿ ಬೆಸೆಯುವಂತ ಭಾಷೆ. ಬಿಳಿಮಲೆಯವರವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರು. ಡಾಕ್ಟರ್ ಬಿಳಿಮಲೆಯವರು ಇದೀಗಷ್ಟೇ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನವದೆಹಲಿ ಭಾಷೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿಷಯ ಬಗ್ಗೆ ಮಾತಾಡಿ ಅಂತ ನನಗೆ ರವಿ ಜೋಶಿ ಅವರು ಹೇಳಿದರು. ಸಮಾಜದ ಬಹಳ ದೊಡ್ಡ ಸಮಸ್ಯೆಗಳು ಮತ್ತು ಅದರ ಬಗ್ಗೆ ಅತ್ಯಂತ ಕಡಿಮೆ ನಡೆಯುತ್ತಿರುವ ಚರ್ಚೆಗಳು ಅಂದರೆ, ಒಂದು ಪರಿಸರದ ನಾಶ, ಇನ್ನೊಂದು ಭಾಷೆಗಳ ಕುಸಿತ. ಮಾತೃ ಭಾಷೆ 230 ಭಾಷೆಗಳಿವೆ. ಬದುಕುತ್ತಿರುವಂತ 230 ಭಾಷೆಗಳಿವೆ. ಮುಂದಿನ 70 ವರ್ಷದಲ್ಲಿ ಜಗತ್ತಿನ 92% ಜನರ ಭಾಷೆಗಳನ್ನ, ಆ 92% ಜನರು ಅವರ ಭಾಷೆಗಳು ಹಿನ್ನೆಲೆಗೆ ಸರಿದು ಕೇವಲ 8% ಜನರು ಮಾತಾಡುವ ಭಾಷೆಗಳು ಮುನ್ನೆಲೆಗೆ ಬರ್ತವೆ. ಕುಸಿತಕ್ಕೂ ಜಗತ್ತಿನ ಆರ್ಥಿಕ ಬೆಳವಣಿಗೆಗಳಿಗೂ ಒಂದು ಬಹಳ ಗಾಢವಾದಂತಹ ಒಂದು ಸಂಬಂಧ ಇದೆ. ಮತ್ತು ಅದರಿಂದ ಸಂಬಂಧ ಕೇಶಿರಾಜ ಭಾಷೆಯ ಬಗ್ಗೆ ಹೇಳುವಾಗ ಶ್ರೋತೃಮುಖದೊಳ್ ಪಂಚೇಂದ್ರಿಯಗಳನ್ನು ಉದ್ಭಾವಿಪ, ನಿಮ್ಮ ಕಿವಿ ಯಾವಾಗಲೂ ಕೂಡ ಮಲ್ಟಿಪಲ್ ಆಗಿರ್ತದೆ ಎಂಬುದು ಬಹಳ ಮುಖ್ಯ. ಅದನ್ನು ನಾವು ಏಕೀರೂಪಕ್ಕೆ ತಂದು ಹಾಕಿದ ಕೂಡಲೇ ಅದು ಜಾಹೀರಾತು ಭಾಷೆ ಆಗ್ತದೆ ಅಂತ ಹೇಳುದು. ಇವತ್ತು ಭಾಷೆಯ ಮೇಲೆ ಆಗ್ತಿರುವಂತಹ ಬಹಳ ದೊಡ್ಡ ಆಘಾತ ಏನು ಅಂತಂದ್ರೆ, ಸೃಜನಶೀಲವಾಗಿರುವಂತಹ ಒಂದು ಭಾಷೆಯ ಮೂಲ ಗುಣವನ್ನು ನಾಶ ಮಾಡಿ ಅದನ್ನು ಜಾಹೀರಾತು ಭಾಷೆಯಾಗಿ ಕನ್ವರ್ಟ್ ಮಾಡ್ತಾ ಇರೋದು. ಹಾಗಾಗಿ ಒಂದು ಡೆಲ್ ಕಂಪ್ಯೂಟರ್ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದ್ರೆ ಅದು ಭಾರತದಲ್ಲಿ ಅದೇ ಇರ್ತದೆ, ಚೈನಾದಲ್ಲಿ ಅದೇ ಇರ್ತದೆ. ಭಿನ್ನವಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಸಾಂಸ್ಕೃತಿಕ ಅನನ್ಯತೆ ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಾಂಸ್ಕೃತಿಕ ಅನನ್ಯತೆಯನ್ನು ಸಾಕ್ಷಾತ್ಕರಿಸಿದಂತ ಭಾಷೆಯ ಶ್ರೇಷ್ಠತೆ ಏನು, ಅದರ ಅನನ್ಯತೆ ಏನು ಎಂಬುದು ಕೂಡ ನನಗೆ ಗೊತ್ತಾಗ್ತದೆ. ಮಕ್ಕಳ ಅವರು ಬೇರೆ ಓದ್ಲಿ, ಅವರು ಫ್ರೆಂಚ್ ಓದ್ಲಿ, ಇಂಗ್ಲಿಷ್ ಓದ್ಲಿ,
ಜಗತ್ತಿನ ಯಾವುದೇ ದೇಶಗಳಿಗೆ ಹೋಗಲಿ, ಆದರೆ ಅವರು ಮಾತೃಭಾಷೆಯಲ್ಲಿ ಕಂಡರಿಸಿದಂತ ಒಂದು ಲೋಕ ಇದೆಯಲ್ಲ, ಅದನ್ನು ಮರಿಬಾರ್ದು. ಈ ಕರ್ನಾಟಕ, ಈಗ ನಾನೊಬ್ಬ ಕನ್ನಡಿಗನಾಗಿ ಅಥವಾ ನಾನು ಡೆಲ್ಲಿಯಲ್ಲಿ ಇದ್ದದರಿಂದ ಮತ್ತು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಲ್ಲಿ ಡೈರೆಕ್ಟರ್ ಆಗಿ 17 ವರ್ಷ ಕೆಲಸ ಮಾಡಿದ್ದರಿಂದ ಜಗತ್ತಿನ ಅನೇಕ ಕಡೆ ಹೋಗಿದ್ದೇನೆ. ಆಫ್ರಿಕನ್ ಕಂಟ್ರಿಗಳಿಗೆ ಹೋಗಿದ್ದೇನೆ. ನಾನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಷಾ ಕಲಿಕಾ ಕೇಂದ್ರಗಳ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೆ. ಮಧುರೆಯಲ್ಲಿ ನಮ್ದು ತಮಿಳು. ಹಾಗೆ ಮಾಡುವಾಗ ಅಲ್ಲಿಗಿಂತ ಕನ್ನಡ ಹೇಗೆ ಭಿನ್ನ ನಾವು ಅಂದ್ರೆ ಇವತ್ತು ಹೊಸದಾಗಿ ನೋಡಬೇಕಾದಂತ ಒಂದು ಅವಶ್ಯಕತೆ ಇದೆ ಎಂಬುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಈಗ ಬೀದರ್ದಿಂದ ಚಾಮರಾಜನಗರ, ಇದೇ ಮೈಸೂರಿನ ಚಾಮರಾಜನಗರದ ಹೊರಗಿನ ಉದ್ದ 680 ಕಿಲೋಮೀಟರ್. ಬೀದರ್ ಚಾಮರಾಜನಗರದ ಹೊರಗಿನ ಉದ್ದ 680 ಕಿಲೋಮೀಟರ್. ಚಾಮರಾಜನಗರದಿಂದ ಕನ್ಯಾಕುಮಾರಿ, ಭಾರತ ಕೊನೆಯಾಗುವಲ್ಲಿ ಹೊರಗಿನ ಪ್ರದೇಶ ಇದೆಯಲ್ಲ, ಅದರ ಉದ್ದ 600 ಕಿಲೋಮೀಟರ್. ಅಂದ್ರೆ ಕರ್ನಾಟಕದ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕ ಹಿಡಿಯುವಷ್ಟು ಜಾಗ ಇದೆ. ಈ ಅರ್ಥದಲ್ಲಿ ಕರ್ನಾಟಕ ಎಂಬುದು ಅದರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅನ್ನು ನೀವು ನೋಡಿದ್ರೆ ಅದು ಸಂಪೂರ್ಣವಾಗಿ ದಕ್ಷಿಣ ಭಾರತದ ರಾಜ್ಯ ಅಲ್ಲವೇ ಅಲ್ಲ. ಅದರ ದಕ್ಷಿಣಕ್ಕೆ ಇನ್ನೂ ರಾಜ್ಯಗಳು ಇರೋದರಿಂದ ತಮಿಳುನಾಡು ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕೇರಳ ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ, ಕರ್ನಾಟಕ ಕೊನೆಯಾಗುವುದು ಕಾವೇರಿ ನದಿ. ಆದ್ದರಿಂದ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಏನಾಯ್ತು ಅಂತಂದ್ರೆ ದಕ್ಷಿಣದಿಂದ ಅನೇಕ ಸಂಸ್ಕೃತಿಗಳು ಒಳ ಪ್ರವೇಶ ಮಾಡಿ, ನರ್ಮದಾ ನದಿ ದಾಟಿ ಅದು ಸ್ವಲ್ಪ ಕೆಳಗೆ ಬಂದರೆ ಉತ್ತರದಿಂದ ಯಾರು ಬಂದರೂ ಕೂಡ ಅವರು ಮೊದಲು ಭೇಟಿಯಾಗುವ ಜಾಗ ಕರ್ನಾಟಕ. ಕಡಲು ನಮಗೆ ಬಹಳ ವಿಸ್ತಾರವಾದ ಕಡಲು, ವೆಸ್ಟ್ ಕೋಸ್ಟ್ ಅಂತ ನಾವು ಏನ್ ಹೇಳ್ತೀವಿ, ಅದು ನಮ್ಮ ಪಶ್ಚಿಮ ದಿಕ್ಕಿಗೆ ಇರೋದರಿಂದ ಅಲ್ಲಿಂದ ಅನೇಕ ಸಂಸ್ಕೃತಿಗಳು ಒಳ ಪ್ರವೇಶ ಮಾಡಿದವು. ವಿಂಧ್ಯ ಪರ್ವತ ಇಲ್ಲಿ ಮಧ್ಯೆ ಇರೋದರಿಂದ ಅಗಸ್ತ್ಯನಂತ ಕೆಲವರು ಮಾತ್ರ ದಾಟಿ ಬರಲಿಕ್ಕೆ ಅವರಿಗೆ ಸಾಧ್ಯ ಆದರು. ಹೆಚ್ಚಿನ ಮೈಗ್ರೇಷನ್ ಸಾಧ್ಯ ಆದದ್ದು ಹರಪ್ಪ ಮೊಹೆಂಜೊದಾರೋ, ಗಂಗಾ ಬೆಲ್ಟ್, ಅಲ್ಲಿಂದ ಬಂಗಾಳ, ಅಲ್ಲಿಂದ ದಕ್ಷಿಣಕ್ಕೆ ಒಡಿಯಾದಿಂದ ಆಂಧ್ರದಿಂದ ಮತ್ತೆ ಕರ್ನಾಟಕ. ಆ ಚಲನೆ ಹಾಗೆ ಇರ್ತದೆ. ಸೊ ಈ ಎಲ್ಲ ಕಡೆಯಿಂದ ಜನವರ್ಗ ಕರ್ನಾಟಕಕ್ಕೆ ಬಂದಿದ್ದರಿಂದ ಕರ್ನಾಟಕ ಸಂಸ್ಕೃತಿ ಭಾರತ ದೇಶದ ಬೇರೆ ಯಾವುದೇ ರಾಜ್ಯಕ ಗುಣಗಳು ಇದೆ, ನಾವೆಲ್ಲ ಭಾರತೀಯರೇ, ಅದರ ಜೊತೆಗೆ ಸಂಸ್ಕೃತಿಯನ್ನು ಕೂಡ ಕರ್ನಾಟಕ ಬೆಳೆಸಿಕೊಂಡು ಬಂತು. ಅವರು ಉಪಸ್ಥಿತಿಯನ್ನು ವಹಿಸಿದ್ದಾರೆ. ದಯವಿಟ್ಟು ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೇಗೆ ಬೇಕಾಗಿರ್ತಕ್ಕಂಥ ಒಂದು ಆಚರಣೆಗಳು, ಉತ್ಸವಗಳನ್ನು ಕೂಡ ಅವರು ಸತತವಾಗಿ ಆ ಒಂದು ಉತ್ತರಾಯಣ ಮೂಲಕ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ, ಶ್ರೇಷ್ಠ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಅನೇಕ ಒಂದು ಕಲಾವಿದರಿಗೆ ಒಂದು ವೇದಿಕೆ ಕೊಡುವಂಥದ್ದು ಕೆಲಸ ಆಗ್ತಾ ಇದೆ. ಜೊತೆಗೆ ಭಾರತ ಸರ್ಕಾರ, ರವಿ ಜೋಶಿ ಅವರು ಭಾರತದ ವಿದೇಶಿ ಗುಡಿಗೆ ಅಡಿಗಲ್ಲಾಗಿ ಸೇವೆ, ರಾಷ್ಟ್ರ ಸೇವೆಯಲ್ಲಿ ಮತ್ತು ಅದರ ಸುರಕ್ಷತೆ ಮತ್ತು ತಂತ್ರ. Afraid of that rule. I will try to make my speech very short. ಇವತ್ತು ಐಡಿಯಾ ಬಂತೀಗ ಪ್ರಸನ್ನ ಅವರು ಮತ್ತು ಪುರುಷೋತ್ತಮ್ ಬೆಳಿಮಾಲೆ ಅವರ ಭಾಷಣ ಕೇಳಿದ ಮೇಲೆ ಐ ವಿಲ್ ಡಿಸ್ಕಸ್ ದಿಸ್ ಇನ್ ಗ್ರೇಟರ್ ಡೀಟೇಲ್ ವಿತ್ ಜಗನ್ನಾಥ್ ಶರಣ ಆ್ಯಂಡ್ ರವಿಕುಮಾರ್. ಈ ಸೆಂಟರ್ಗೆ ಒಂದು ಬ್ರೈನ್ ಟ್ರಸ್ಟ್ ಮಾಡಬೇಕು. ಆ ಬ್ರೈನ್ ಟ್ರಸ್ಟ್ನಲ್ಲಿ ನಾವು ಪ್ರಸನ್ನ ಅವ್ರನ್ನ ಮತ್ತು ಪುರುಷೋತ್ತಮ್ ಬೆಳಿಮಾಲೆ ಅವ್ರನ್ನ ಹಾಕಬೇಕು. ವಿತ್ ಗೈಡಿಂಗ್ ಫೋರ್ಸ್. ಜೋಶಿ ಅವರಿಗೆ ಧನ್ಯವಾದಗಳು. ಸಂಜೆಯ ಹಿರಿಯ ತಾಳವಾದ್ಯ ಲಯ ವಿದ್ವಾನ್ ಕೃಷ್ಣ ಶರ್ಮಾ ಅವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ. ಭವ್ಯವಾದ ಸಭಾಂಗಣ ಮತ್ತು ಎಲ್ಲ ಕಲೆಗಳನ್ನು ತರುವಂತಹ ಒಂದು ಅವರ ಪ್ರಯೋಗ ಬಹಳ ಇಷ್ಟವಾಯಿತು. ಯಾರ ಬಗ್ಗೆ ಹೇಳಿದ್ರು, ಭಾಷೆಯ ಮುಖಾಂತರ, ಸಂಸ್ಕೃತಿಯ ಮುಖಾಂತರ, ಕಲೆಗಳ ಮುಖಾಂತರ, ಕಲಾವಿದರ ಮುಖಾಂತರ ಇದೆಲ್ಲವನ್ನ ಮಾಡಿಕೊಟ್ಟು ನಮ್ಮಂತ ಕಲಾವಿದರು ಬಂದು ಒಳ್ಳೆಯವರು ಯಾರಾದರೂ ಇದ್ರೆ ನಮ್ಮ ಕಣ್ಣು ಮುಂದೆ ಇವತ್ತು ಇರುವಂತಹ ಹಿರಿಯ ಕಲಾ ಪೋಷಕರು ಡಾಕ್ಟರ್ ಜಗನ್ನಾಥ್ ಶೆಣೈರವರು JCAC. ಇಂದಿನ ಉತ್ತರಾಯಣ ಉತ್ಸವವನ್ನು ಮಾಡ್ತಾ ಇದ್ದೀವಿ, 5 ದಿವಸದ್ದು. ಅದಕ್ಕೆ ಕಲಾ ಪೋಷಕರಾಗಲಿ, ಕಲಾವಿದರಾಗಲಿ, ವಿದ್ಯಾರ್ಥಿಗಳಾಗಲಿ ಕಲೆನ ಬೆಂಬಲಿಸಬೇಕಾದ್ರೆ ಎಲ್ಲರೂ ಬಂದು ಕೇಳಬೇಕು. ಯಾಕೆ ಕಲೆ ಬೆಳಿಬೇಕು ಅಂತ.